ಹೆಂಗ್ರಿ ಇವು ಹೆಂಗ್ರಿ 300 ರೂಪಾಯಿ ಒಂದು ಇದನ್ನು 300 ರೂಪಾಯಿ ಒಂದು ಬಂದ 1300 ರೂಪಾಯಿ ಒಂದು ಬಾಕ್ಸ್ ರೀ ತುಟ್ಟಿದಾವ್ರಿ ಈಗ ಮೆಣ್ಕಾಯಿ ಚಲೋ ದೇವಗಢ ಕನ್ನಡ ಬರಂಗ್ರಿ ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀನಿ ಅಂತ ಹೇಳಿದ್ರೆ ಬೆಳಗಾವಿಯಲ್ಲಿರುವ ಹಣ್ಣುಗಳ ಮಾರುಕಟ್ಟೆಯನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀನಿ. ಇವರು ಎಲ್ಲಿಂದ ತರ್ತಾರೆ ಮತ್ತು ಯಾವ ಥರ ಹೋಲ್ಸೇಲ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಇದು ಮಾರ್ಕೆಟ್ ಒಳಗಡೆ ಹೋಗ್ಬೇಕಾದ್ರೆ ಇದು ಮೊದಲನೇ ಅಂಗಡಿ. ಇಲ್ಲಿ ಯಾವ ಥರ ಹಣ್ಣುಗಳಿವೆ ಅಂತ ನೋಡೋಣ ಬನ್ನಿ. ಕೆ ಜಿ ಹೆಂಗ್ರಿ? 100 ರೂಪಾಯಿ ಕೆ ಜಿ. 100 ರೂಪಾಯಿ ಕೆ ಜಿ ರೀ. ಎಲ್ಲ ಒಂದ ಸೇಮ್ ರೀ? 800 1200 ರೂಪಾಯಿ ರೇಟ್ ಅದ. ಅವ್ರಿ 100 ರೂಪಾಯಿ ಅಷ್ಟೇ ಕೊಡ್ತಾರೆ. 100 ರೂಪಾಯಿ ರೀ. ಅವು 300 ರೂಪಾಯಿ ಕೆ ಜಿ. 300 ರೂಪಾಯಿ ಕೆ ಜಿ ರೀ. ಇವು ಬಾಳೆಹಣ್ಣು ರೀ? ಬಾಳೆಹಣ್ಣು 50 ರೂಪಾಯಿ. 50 ರೂಪಾಯಿ. ಅಲ್ಫಾನ್ಸೋ ಮ್ಯಾಂಗೋ 200 ರೂಪಾಯಿ. 200 ರೂಪಾಯಿ. ಹಾಂ ರೀ. ವೆರೈಟಿ ಅದಾವೆ ರೀ. 100 ರೂಪಾಯಿ ಕೆ ಜಿ. ಇವ್ನ ಎಲ್ಲಿ ತರ್ತಾರೆ ನೀವು? ಇವು ದೇವಗಢ ಜಿಲ್ಲಾ ರತ್ನಗಿರಿ ಜಿಲ್ಲಾ. ನೀವು ಪ್ಯಾಕ್ ಮಾಡಿ ಕೊಡ್ತಾನೆ ರೀ? ಹಾಂ, ಪ್ಯಾಕ ಬರ್ತಾರೆ ಅಲ್ಲಿಂದ. ಪ್ಯಾಕ ಬರ್ತಾರೆ ಅಲ್ಲಿಂದ ಪಾರ್ಟಿ ನಾವು ಗೊತ್ತಿರ್ತಾರೆ ಕಳಿಸ್ತಾರೆ. ನಮ್ಮದು ಅವ್ರದ್ದು ಡೀಲ್ ಇರ್ತದೆ ದಿನ. ಬನ್ನಿ ಗಾಯ್ಸ್, ಈಗ ಮಾರ್ಕೆಟ್ ಒಳಗಡೆ ಹೋಗೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಲ್ಲಿ ತಂದಿರಿ ನೋಡ್ರಿ? ಪಂಡ್ರಾಪುರ. ಹೋಲ್ಸೇಲ್ ಕೊಡತ್ತಾರೇನ್ರಿ ಒಂದು? 10 किलो अच्छा माल बड़ा पक्का बोलो। ಒಂದು ಚೀಲಿ ಹೆಂಗ್ರಿ? ಒಂದು ಚೀಲಿ ಹೆಂಗ್ರಿ? ಚೀಲ್ ಮ್ಯಾಗ ಹಾಂ ರೀ. ನೀವು ಹೋಲ್ಸೇಲ್ ಕೊಡ್ತಾರೆ ರೀ? ಪಪ್ಪಳಕಾಯಿ ಹೆಂಗ್ರಿ ರೀ? ಗಾಯ್ಸಲ್ಲಿ ಅವರು ತುಂಬ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ನಾನು ರೇಟ್ ಕೇಳಿದೆ, ಆದರೂ ಅವರು ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಬಂದೆ. ಇಲ್ಲಿ ಬನ್ನಿ, ಹಾಗೆ ಮುಂದೆ ತುಂಬ ಅಂಗಡಿಗಳಿವೆ, ನೋಡೋಣ ಯಾವ ಥರ ರೇಟ್ ಇವೆ ಅಂತ. ಇವು ಹೆಂಗ್ರಿ? ಒಂದು ಚೀಲ್ ರೀ? ಒಂದು ರೀ 400 ಒಂದು ಚೀಲ್ ಕೊಡ್ತಾರೆ. ಗಾಯ್ಸ್, ಇಲ್ಲಿ ನೋಡ್ಬೋದು, ಈ ಥರ ಇಲ್ಲಿ ಹೋಲ್ಸೇಲ್ನ ಒಯ್ತಾರೆ. 900 ರೂಪಾಯಿ ಇದನ್ನ ರೀ. 900 ರೂಪಾಯಿಗೆ ಎಲ್ಲ ಕೊಡ್ತಾರೆ. ಇವ್ನು ಕೆ ಜಿಗೆ ಹೆಂಗದ ಆಮೇಲೆ ರೀ? ಕೆ ಜಿ ಅಲ್ರಿ 800 ರೂಪಾಯಿ ರೀ. ಗಾಯ್ಸ್, ಈಗ ನೀವು ನೋಡ್ತಾರಲ್ಲ, ಇವನು 1000 ರೂಪಾಯಿ ಕಿಲೋ ಅಂತ. ಇವು 700 ರೀ. ಇವ್ನು ಎಲ್ಲಿ ತರ್ತಾರೆ ಆಮೇಲೆ ರೀ? ಇವ್ನು ಎಲ್ಲಿ ರೀ? ರತ್ನಗಿರಿ ದೇವಗೊಂಡ್ ರೀ. ದಿನ ಬರ್ತಾರೇನ್ರಿ ಪಾರ್ಸಲ್? ಗೊತ್ತ್ರಿ? ಹಾಂ ರೀ. ಈಗ ದಿನ ಮಾರ್ಕೆಟ್ ಇರೋದಿಲ್ಲ. ಹಾಂ ರೀ. 5 ವರ್ಷ ಕಡಿಮೆ ಐತೇನು ರೀ? ಈಗ ಹೆಂಗೆ ಕೆ ಜಿ ಹೆಂಗೆ ರೀ? ಹೆಂಗೆ ಕೊಡ್ತಾರೆ ಅದ ರೀ? ಅದ ಬಾಕ್ಸ್ ಹೆಂಗೆ ರೀ? 700 ರೂಪಾಯಿ. 700 ರೂಪಾಯಿ. ಈ ಪೈನಾಪಲ್ ಹೆಂಗೆ ರೀ? ಪೈನಾಪಲ್ ಹೆಂಗೆ ರೀ? ಹಾಂ ರೀ. ಇಲ್ಲಿ ಕೇಳತ್ತಾರೆ ಒಂದು ಗುಬ್ಬಿ ಚಿಗಟ್ ರೀ 400 ರೂಪಾಯಿ ರೀ. ಒಂದೊಂದು ಕೊಡಂಗಲ್ಲ ರೀ? ಹಾಂ ರೀ. 50 ರೂಪಾಯಿ ರೀ. ಒಂದು ಕಾಯಿಗೆ ರೀ. ಕಾಯಿಸಿ ಇಲ್ಲಿ ಸವಾಲು ನಡೀತಾ ಇದೆ. ಸವಾಲು ಏನು ಅಂತ ಹೇಳಿದ್ರೆ, ಇವರು ಬೀಗ ಬೇರೆ ಊರಿಂದ ಇವರು ತಂದಿರ್ತಾರೆ. ಅಕ್ಕಪಕ್ಕದ ಊರಿನವರು ಅಥವಾ ಬೀದಿ ವ್ಯಾಪಾರಿಗಳು ಇಲ್ಲಿ ಬಂದು ಹೋಲ್ಸೇಲ್ ಒಯ್ತಾರೆ. ಅದಕ್ಕೋಸ್ಕರ ಒಂದು ರೇಟ್ ಫಿಕ್ಸ್ ಮಾಡಿ ಇಲ್ಲಿಂದ ಹೋಲ್ಸೇಲ್ ಒಯ್ತಾರೆ. ಅದನ್ನೇ ಸವಾಲು ಅಂತ ಕರೀತಾರೆ. ಇದು ಪ್ರತಿದಿನ ನಡೆಯುತ್ತೆ ಈ ಥರ ಇಲ್ಲಿ.
ಹೆಂಗೆ ರೀ? 400 ರೂಪಾಯಿ. 400 ರೂಪಾಯಿಗೆ ರೀ ಎಲ್ಲ ರೀ. ಪೇರುಕಾಯಿ ರೀ? ಪೇರುಕಾಯಿ ಹೆಂಗಣ್ಣ? 100 ರೂಪಾಯಿ. ಎಷ್ಟು ಕೊಡ್ತಾರೆ? 100 ರೂಪಾಯಿಗೆ ರೀ. 1 kg ಕೊಡ್ತಾರೆ ರೀ? ಎಲ್ಲ kg ಮ್ಯಾಗ ಕೊಡ್ತಾರೆ ನೋಡ್ರಿ. ಬ್ಲಾಗ್ ಮಾಡತ್ತೀನಿ. ದಾಳಂಬ್ರಿಕಾಯಿ ರೀ? ದಾಳಂಬ್ರಿಕಾಯಿ ರೀ 250 ರೀ. ಇಲ್ಲಿ ಇವತ್ತು ಇಲ್ಲೇ ಮಾರ್ತಾರೆ ರೀ. ಗ್ರೇಪ್ ಚೆನ್ನಾಗುತ್ತೆ. ಹಾಂ ರೀ. ಈಗ ಇವೆಲ್ಲ ಸೇಲ್ ಆಗ್ತಾವ್ರಿ ಇವತ್ತು ರೀ. ಇವಾಗ ಸೇಲ್ ಆಗ್ತಾವ್ರಿ ಎಲ್ಲ. ಇದು ದಿನ ಇರುತ್ತೆ ಆಮೇಲೆ ಮಾರ್ಕೆಟ್ ರೀ. ಹಾಂ ರೀ. 2ರಿಂದ 2 ತಗ ಇರುತ್ತೆ ಆಮೇಲೆ. ಹೆಂಗೆ ನಡೆಯತ್ತೆ ರೀ ಸವಾಲು ರೀ? ಸವಾಲು ಹೆಂಗೆ ನಡೆಯೋದು? 400 500 ರೀ. ಏನೋ ಫಿಕ್ಸ್ ಹಾಕಿಲ್ಲ ರೀ. ದಿನ ಹೆಂಗೆ ಸವಾಲು ನಡೆಯತ್ತೆ ರೀ? ದಿನ ಯಾಕೆ ಹೆಂಗೆ ನಡೀತಿ ರೀ? ಒಂದೇ ರೇಟ್ ಫಿಕ್ಸ್ ಇರಂಗಿಲ್ಲ ರೀ. ಹೋಲ್ಸೇಲ್ ಯಾಕೆ ಬಂದಾರೆ ರೀ? ಎಷ್ಟು ಒಯ್ತೀರ ಆಮೇಲೆ ರೀ ಬಂದಾಗ ರೀ? ಒಂದು ಬಂದ್ರೆ ಎಷ್ಟು ಒಯ್ತೀರ ಆಮೇಲೆ ರೀ? ಹಾಂ ರೀ. ಇವು ಹೆಂಗೆ ರೀ? ಹೆಂಗೆ ರೀ? 1500 ರೀ. ಇವಕ್ಕೆ ರೀ? 1100. 1100 ರೀ. ಇವೇನು ರೀ? ಎಷ್ಟು ರೀ? 100 rupees. 100 ರೂಪೀಸ್ ಒಂದು ಬಾಕ್ಸ್ ರೀ. 100 ರೂಪಾಯಿಗೆ ಒಂದು ಬಾಕ್ಸ್ ರೀ. ಮೊಸಂಬಿಕಾಯಿ ಹೆಂಗೆ ರೀ? ಮೊಸಂಬಿಕಾಯಿ ಹೆಂಗೆ ರೀ? ಮೊಸಂಬಿಕಾಯಿ ಹೆಂಗೆ ರೀ? 1200. ಹಾಂ ರೀ. साफ करना ये 30 नंबर दुकान है तो टायरा कार्ड को बाहर रखें सामान को भेज को मंगा लें ಹೆಂಗೆ ರೀ? ಹೆಂಗೆ ರೀ? ಇವು ಹೆಂಗೆ ರೀ? 300 ರೂಪಾಯಿ ಒಂದು ಇದನ್ನು. 300 ರೂಪಾಯಿ ಒಂದು ಬಾಕ್ಸ್. ಅದು 300 ರೂಪಾಯಿ ಒಂದು ಬಾಕ್ಸ್ ರೀ. ತುಟ್ಟಿದಾವ ರೀ ಈಗ ಮೆಣ್ಕಾಯಿ ರೀ? ಚಲೋ ದೇವಗಢ ರತ್ನಗಿರಿ. ಹಾಂ ದೇವಗಢ ರತ್ನಗಿರಿ ಬರ್ತಾರೆ ರೀ. ಹಾಂ 1200 ರೀ. अच्छे डीलर डॉक्टर कौन है ये स्पेशलिस्ट ಇವ್ನು ಇಲ್ಲಿ ತರ್ತಾರೆ ಕನ್ನಡ ಬರಂಗ. ಇವೆಲ್ಲ ಬಾಕ್ಸ್ ಮೇಲೆ ಕೊಡ್ತಾರೇನ ರೀ? ಇವೆಲ್ಲ ಬಾಕ್ಸ್ ಕಿಲೋ ಮ್ಯಾಗ ರೀ. ಇಲ್ಲಿ ಇವತ್ತು ಇಲ್ಲಿ ಮಾಡ್ತಾನೆ ರೀ ಹೋಲ್ಸೇಲ್ ರೀ. ಹೋಲ್ಸೇಲ್ ಇಲ್ಲಿ ಇವತ್ತು ಹೋಗ್ತಾನೆ ರೀ. ನಿಮ್ಮದ ಬರ್ತೈತೆ ರೀ ಇಲ್ಲಿ. ಹೆಸರು ಇಲ್ದ ಹೆಂಗೆ ರೀ ಅಣ್ಣ? ಒಂದೊಂದು ಗುಪ್ಪಿಗೆ ರೀ 700 ರೂಪಾಯಿ ರೀ ಒಂದೊಂದು ಗುಪ್ಪಿ ರೀ. 25 ಪೀಸ್. 25 ಇರ್ತಾವೆ ರೀ ಕಾಯಿ ರೀ. 25 ಇರ್ತಾವೆ. ನೀವು ಕಡಂಗಲ್ಕಾಯಿ ಹೆಂಗೆ ರೀ? ಕಡಂಗಲಿಕಾಯಿ 18 ರೂಪಾಯಿ. 18 ರೂಪಾಯಿ ಒಂದು ಕಾಯಿ ರೀ. ಕೆಜಿ ರೀ. ಪರ್ ಕೆಜಿ 18 ರೂಪಾಯಿ 1 kg ರೀ. ಪರ್ ಕೆಜಿ ರೀ. 2 ಕಿಲೋಯಿಂದ 4.5 ಕಿಲೋಮೀಟರ್. ಹಾಂ ರೀ. ಇವೆಲ್ಲಿ ಆಮೇಲೆ ಕಡಂಗಲ್ಕಾಯಿ ರೀ? ಇದು ಔರಂಗಾಬಾದ್ ಮಹಾರಾಷ್ಟ್ರ ರೀ. 2 ದಿನ ಕುಲ ಆತಾವ್ರಿ ನಾವೆಲ್ಲ? 2 ದಿನ ಕುಲ ಆತಾವ್ರಿ ಇವೆಲ್ಲ? ಡೈಲಿ ಕುಲ್ ಹಾಕಾವು. ಡೈಲಿ ಆತಾವ್ರಿ? ಡೈಲಿ ಒಯ್ತಾರೆ ಬಂದ್ರೆ? ಒಯ್ತಾರಲ್ಲ. ಹಾಂ ರೀ. ಅಂತೂರ ಯೂಟ್ಯೂಬ್ ಚಾನಲ್ ಹಾಂ 50 ರೂಪಾಯಿ. ಅದ 30 ರೂಪಾಯಿ ಕೆಜಿ. ಇವು ಎದ್ರಕಾಯಿ ರೀ? ಹಾಸ್ಮಿಲನ್ ತಿಂತಾರನ್ರಿ ಅವ್ನು? ತಿಂತಾರ್ರಿ ನೋಡ್ರಿ. ತಿಂತಾರಲ್ಲ. ಇವನ್ ಏನು ಪಪ್ಪಳಕಾಯಿ ಹೆಂಗೆ ರೀ? ಪಪ್ಪಾಳಿ 25 ರೂಪಾಯಿ ಕೆಜಿ. 25 ರೂಪಾಯಿ ಕೆಜಿ ರೀ. ಒಂದೊಂದು ಕಾಯಿ 2 kg ಇರ್ತಾವೆ ರೀ. 1.5 ಕೆಜಿ. 1.5 kg ಇರ್ತಾವೆ ರೀ. 1.5 ಕೆಜಿ 2 ಕೆಜಿ ಇರ್ತವೆ. ಎಲ್ಲಿ ತರ್ತಾರೆ ಆಮೇಲೆ ಪಪ್ಪಳಕಾಯಿ? ಈಗ
ದಾವಣಗೆರೆ ಹರಪನಹಳ್ಳಿ ಹರಪನಹಳ್ಳಿ. ಬಿಜಾಪುರ ಅಲ್ಲಿಂದ ಬರ್ತೀವಿ. ಯಾವಾಗ ಮಾತಿರ ಮಾಲೆ ಮಾಲೆ ಒಂದು ಈಗ ಗೊತ್ತ್ರಿ ದಿನ ಬರತ್ರಿ ದಿನ ಬರತ್ರಿ ಮಾಲ್ರಿ ದಿನ ಒಂದು ಗಾಡಿ ಇರುತ್ತೆ. ದಿನ ಎಷ್ಟು ಕಪ್ಸ್ತೈತ್ರಿ ದಿನ ಎಷ್ಟು ಕಪ್ಸ್ತೈತ್ರಿ ಇದು ದಿವಸ ಒಂದು 3 ಟನ್ ಮಾಡ್ತೀವಿ. 3 ಟನ್ ರೀ ಅದೊಂದು ಒಯ್ತಾರ ಸುತ್ತಮುತ್ತ ಊರನ್ನೋರು ಅಂಗಡಿ ಸ್ಟಾಕ್ ಹೋಗ್ತೈತಿ. ರೋಡ್ ಮೇಲೆ ಮಾನವರು ಹೆಂಗಸರು ಹೋಯ್ತಾರ. ಬಜಾರಿಗೆ ಹೋಗ್ತೈತಿ. ಹಾಂ ರೀ ಜ್ಯೂಸಿಗೆ ಹೋಗ್ತೈತಿ. ಹೋಟೆಲ್ಗಳಿಗೆ ಹೋಗ್ತೈತಿ. ಹಾಂ ಕಡಂಗರಕಾಯಿ ರೀ ಕಲ್ಲಂಗಡಿ 25 ರೂಪಾಯಿ ಕೆಜಿ ಇದೆ. 25 ರೂಪಾಯಿ ಕೆಜಿ ರೀ. ಈಗ ಪೈನಾಪಲ್ ರೀ ಕಲ್ಲಂಗಡಿ ಹಾಂ ರೀ ಪೈನಾಪಲ್ ರಾಣಿ ಅದು ಕೇರಳದ. ಈ ಮಾವಿನಕಾಯಿ ರೇಟ್ ಐತೇನಲ್ಲ ರೀ ಮಾವಿನಕಾಯಿ ಗೊತ್ತು. ಗೊತ್ತಿ ನೀವು ಮಾವಿನಕಾಯಿ ಮರಂಗಲ್ರಿ ಇಲ್ಲ ನಮ್ಮ ಮಾವಿನಕಾಯಿ. ಹಾಂ ಮೊಸಂಬಿ ರೀ ಮೊಸಂಬಿ ರೀ ಹೆಂಗೆ ರೀ ಒಂದು 50 ರೂಪಾಯಿ 60 ರೂಪಾಯಿ 60 ರೂಪಾಯಿ ಕಿಲೋ ರೀ. ನೀವು ಹೋಲ್ಸೇಲ್ ಹೆಂಗೆ ರೀ 600 ರೂಪಾಯಿ ರೀ. ಹಾಂ ಹಾಂ ಗಾಯ್ಸಿಗೆ ನೀವು ನೋಡ್ತಾ ಇರಲ್ಲ ಈ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲೇನು ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಈ ಮಾರ್ಕೆಟ್ ಇದೆ. ಇದು ತುಂಬ ದೊಡ್ಡ ಮಾರ್ಕೆಟ್ ಇದೆ. ಹೆಂಗೆ ರೀ ಬಾಕ್ಸ್ ರೀ ಸಾಡೆ ಬಾಕ್ಸ್ ಅಂದರೆ 500 ರೂಪಾಯಿ ರೀ. ಇವು ಹೋಲ್ಸೇಲ್ ಇಲ್ಲಿ ಹೋಗ್ತಾನೆ ರೀ ಇಲ್ಲಿ ಅದೇ ಸರ್ ಅದೇ 400 ರೂಪಾಯಿ ಅಲ್ಲಿ ಆಗುತ್ತೆ. ಹಾಂ ಇಲ್ಲಿ 500 ರೂಪಾಯಿ 5 ರೂಪಾಯಿ ಮಾಡ್ತೀವಿ. 50 ರೂಪಾಯಿ ಇಟ್ಟು ಮಾಡ್ತೀವಿ ಬಾಕ್ಸಿಗೆ. 500 ರೂಪಾಯಿ ತೊಗೊಳ್ತಾರೆ ಹೇಳ್ತೀವಿ 500 ರೂಪಾಯಿ ತೊಗೋತಾರೆ. ತಗೊಂತಾರೆ. ಅದು ನಿಮ್ದು ರೀ ಅದು ನಿಮ್ದು ರೀ ಅದು ನಮ್ಮ ಇದು ಹೋಲ್ಸೇಲ್ ಸರ್. ಅದು ಕಾಯಮ್ಯಾಗ ರೇಟ್ ಫಿಕ್ಸ್ ರೇಟ್. ಇದೆಲ್ಲ ನಾವು ಎಲ್ಲ ಅಟ್ಕರಿ ಎಲ್ಲ ಸವಾಲ್ ರೇಟ್ ಸರ್. ಸವಾಲು ರೇಟ್ ಇದು ದಿನ ಸವಾಲು ನಡೀತಾನೆ ರೀ. 400 ಅಲ್ಲಿ ಸವಾಲು ಮಾಡ್ಕೊಂಡು ಬರ್ತಾರೆ ನೋಡಿ. ಹೌದು ಒಳಗೆ ಒಂದು ಅಂಗಡಿ ಸರ್. ಹಾಂ ರೀ ಹಾಂ ಅಂಗಡಿ ಇದಂಗಡಿ ಅದು ಅಲ್ಲಿಂದ ರೇಟ್ ಸರ್. ಅವು ರೀ ಅವು ಕೆ ಜಿ ಮ್ಯಾಗ ಕೊಡ್ತಾರೆ ರೀ ಕಿಲೋ ಮ್ಯಾಗ ರೀ. ಈ ಕಿಲೋಕ್ಕೆ ಹೆಂಗೆ ರೀ ಅವು 100 ರೂಪಾಯಿ ಕಿಲೋ ರೀ. 300 ರೂಪಾಯಿ ಕಿಲೋ ಇಲ್ಲಿ ಹೆಂಗೆ ಮಾಡ್ತಾರೆ ಕೊಡ್ತೀವಿ. 240 ರೂಪಾಯಿ 240 ರೀ. ಇವು ಮೊಸಂಬಿ ರೀ ಇದು ನೋಡಿ ಸರ್ ಇದು 180 ಕೊಡ್ತೀವಿ. 180 ರೀ. ಅಲ್ಲಿ ಎರಡು ತೊಗೊತಾರೆ. ಇಲ್ಲಿ ಮಾರ್ಕೆಟ್ ಮಾಡೋದೆಲ್ಲ 220 250. ಹಾಂ ಇದು 150 ರೂಪಾಯಿ ಕಿಲೋ ರೀ. ಕಾಯಿ ಮ್ಯಾಗ ಕೊಡ್ತಾನೆ ರೀ ಕಾಯಿ ಮ್ಯಾಗ ರೇಟ್ ಐತೇನು ರೀ. ಇವ್ರ ಪೇರುಕಾಯಿ ರೀ ಇದು ಬೇರೆ ಸರ 70 ರೂಪಾಯಿ ಕಿಲೋ ರೀ. 100 ರೂಪಾಯಿ ಕಿಲೋ ಕೊಡ್ತಾರೆ ರೀ. ಹಾಂ ರೀ ಇವು ದಾಳಂಬ್ರಿಕಾಯಿ ರೀ ಇದು ನೋಡಿ ಸರ್ 160 ರೂಪಾಯಿ ಕಿಲೋ. 160 ರೂಪಾಯಿ ಕಿಲೋ ರೀ. ತರಸಿಕಾಯಿ ರೀ ಇದು ಫ್ರೆಶ್ ಮಾಲ್ ಇದ್ರೆ ಎಕ್ದಮ್ ನೀವು 100 ರೂಪಾಯಿ ಕಿಲೋ. 100 ರೂಪಾಯಿ ಕಿಲೋ ರೀ. ಈಗ ರೇಟ್ ಕೊಡ್ತಾರೆ ಏನು 50 ರೂಪಾಯಿ ಕಿಲೋ. 50 ರೂಪಾಯಿ ಕಿಲೋ ರೀ. ಈಗ ಭಾಳ ಸೊಡ ಅಂತ ಹಿಂಗೆ ಏನ್ರಿ ಭಾಳ ಸೊಡ ಅಂತ ಹಿಂಗೆ 2-3 ಕ್ವಿಂಟಲ್. ಹಾಂ ರೀ ಹೆಸರು ಏನ್ರಿ ನೀವು ಮೊಹಮ್ಮದ್ ಬಿಜಿ. ನಿಮ್ದು ಯಾವ ರೀ ಹೊಸಪೇಟೆ ಅಲ್ಲಿಂದ ಬರ್ತಾರೆ ಇಲ್ಲಿ ಹೊಸಪೇಟೆಯಿಂದ ಬರ್ತಾನೆ ರೀ. ಹೊಸಪೇಟೆಯಿಂದ ಬಂದು ಇಲ್ಲೇ ಅದಾವೆ ರೀ ಇಲ್ಲೇ ಅಂಗಡಿ ಮಾಡಿ ಇಲ್ಲೇ ವಸ್ತಿ ಇರ್ತಾರೆ ರೀ. ಫ್ಯಾಮಿಲಿ ಎಲ್ಲ ಇಲ್ಲೇ ಬಂದ್ರೆ ನಿಮ್ಮ ಒಬ್ಬರು ಬಂದ ಒಬ್ಬರಿ. ಅವರೆಲ್ಲ ಅಲ್ಲೇ ಹಾಂ ಇದು ಬಾಡಿಗೆ ಇದ್ದಿರ್ಬೇಕು ರೀ ಅಂಗಡಿ ಬಾಡಿಗೆ ಇದ್ದಿರ್ಬೇಕು ರೀ. ಬಾಡಿಗೆ ಎಷ್ಟು ರೀ ತಿಂಗಳ 30,000 ರೀ. ಉಳಿದಿದ್ದೀರ ರೀ 5 ಸಾವಿರ 5 ಸಾವಿರ 30,000 ಅಂದ್ರೆ ಭಾಳ ರೀ. ಇದು ಒಂದು ಎಲ್ಲ ಅಂಗಡಿಲ್ಲ ಅವರ ಬಡ್ದು ಕೊಟ್ಟಾರ ಇದೆಲ್ಲ ಅವರ ಬಡ್ದು ಕೊಡ್ತಾರೆ. ನಾವೇ ಕೊಡ್ತೀವಿ. ಹಾಂ ನೀವೇ ಕಟ್ಸ್ಕೊಬೇಕು ರೀ. ನೀವೇ ಕಟ್ಸ್ಕೊಂಡು 30,000 ರೂಪಾಯಿ ಕೊಡ್ಬೇಕು ರೀ. ಹಾಂ ಥ್ಯಾಂಕ್ಸ್ ರೀ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮುಂದೆ ವಿಡಿಯೋದು ಏನಾದರೂ ಸ್ಪೆಷಲ್ ಆಗಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್.